ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ತಳವಾರ್ ಪರಿವಾರ ಸಮಾಜದ ಒಂದು ಎಸ್ಟಿ ಹೋರಾಟದ ವಿಷಯವಾಗಿಟ್ಕೊಂಡು ಅನೇಕ ಹೋರಾಟಗಳನ್ನ ಮಾಡ್ತಾ ಬಂದಿದ್ದಾರೆ. ತಳವಾರ್ ಪರಿವಾರ ಸಮಾಜದವರಿಗೆ ನಿಜವಾಗ್ಲೂ ಆಗ್ತಿರ್ತಕ್ಕಂಥ ಅನ್ಯಾಯವಾದ್ರೆ ಏನು ಅನ್ನುವಂಥದ್ದನ್ನ ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಂಘದ ಜಿಲ್ಲಾಧ್ಯಕ್ಷರಾದ ಸಂತೋಷ್ ತಳವಾರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಹೋರಾಟ ಯಾವುದಕ್ಕಾಗಿ ಮಾಡ್ತಾ ಇದ್ದಾರೆ, ಇವರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯಗಳೇನು, ರಾಷ್ಟ್ರಪತಿ ಅಂಕಿತನಾಮ ಆಗಿದ್ರೂ ಕೂಡ ಕೇಂದ್ರ ಸರ್ಕಾರ ಒಂದು ಆದೇಶನ ಕೂಡ ಹೊರಡಿಸಿದ್ರು ಕೂಡ ರಾಜ್ಯದಲ್ಲಿ ಎಲ್ಲಾ ಕಡೆಗಳಲ್ಲಿ ತಳವಾರ್ ಮತ್ತು ಪರಿವಾರ ಸಮಾಜದವರಿಗೆ ಎಸ್ಟಿ ಪ್ರಮಾಣ ಪತ್ರಗಳನ್ನ ನೀಡ್ತಾ ಇದ್ದಾರೆ. ಆದ್ರೆ ಕಲಬುರಗಿ ಮತ್ತು ಯಾದಗಿರಿ ಎರಡು ಜಿಲ್ಲೆಗಳಲ್ಲಿ ತಳವಾರ್ ಪರಿವಾರದವರಿಗೆ ಎಸ್ಟಿ ಪ್ರಮಾಣ ಪತ್ರಗಳನ್ನ ನೀಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹರ್ಷಿ ತಳವಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಅವರು ನಿರಂತರವಾಗಿ ಇದರ ಬಗ್ಗೆ ಕಲಬುರಗಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಳವಾರ ಸಮಾಜದವರನ್ನು ಸೇರಿಸಿಕೊಂಡು ಪ್ರತಿಭಟನೆಗಳನ್ನ ಮಾಡ್ತಾ ಬಂದಿದ್ದಾರೆ. ಇದು ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇವೆ. ಆದ್ರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥದ್ದೇ ಒಂದು ಹೋರಾಟದ ಒಂದು ಮುನ್ಸೂಚನೆ ನೀಡ್ತಾನೆ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಇವತ್ತು ಶಾಸಕರ ಮನೆ ಮುಂದ್ಗಡೆ ಆಗಿರ್ಬೋದು, ಕಲಬುರಗಿ ಜಿಲ್ಲೆಯ 9 ಕ್ಷೇತ್ರದ ಶಾಸಕರ ಮನೆಗಳ ಮುಂದ್ಗಡೆ ಹೋರಾಟ ಮಾಡಿದ್ದಾರೆ. ತಹಶೀಲ್ದಾರ್ ಕಚೇರಿಗಳಿಗೆ ಮುತ್ತಿಗೆ ಹಾಕಿದ್ದಾರೆ. ಆದ್ರೆ ಯಾವುದೂ ಕೂಡ ಇಲ್ಲಿವರೆಗೂ ಅಧಿಕೃತವಾಗಿ ಅವರಿಗೆ ಎಸ್ಟಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಅನ್ನುವಂತಹದ್ದ ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಸಂತೋಷ್ ತಳವಾರ್ ಅವರಿದ್ದಾರೆ. ಈ ತಳವಾರ್ ಪರಿವಾರದ ಎಸ್ಟಿ ಪ್ರಮಾಣ ಪತ್ರದ ವಿಷಯವನ್ನು ಇಟ್ಕೊಂಡು ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳ್ಕೊಂಡು ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ತಳವಾರ್ ಪರಿವಾರದವರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡ್ತಾ ಇಲ್ಲ ಅನ್ನುವಂಥದ್ದು ತಮ್ಮದೊಂದು ಹೋರಾಟದ ರೂಪವಾಗಿದೆ. ಆದ್ರೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು ಕೂಡ ಯಾಕೆ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕೊಡ್ತಾ ಇಲ್ಲ ಅಂತ ಎಸ್ಟಿ ಪ್ರಮಾಣ ಪತ್ರ? ಈ ಕರ್ನಾಟಕದಲ್ಲಿ ಇರುವಂತದ್ದು ಈ 2020ರಲ್ಲಿ ನಮ್ಮ ತಳವಾರ್ ಸಮಾಜದವರಿಗೆ ಏನಪ್ಪಾ ಅಂದ್ರ ರಾಷ್ಟ್ರಪತಿ ಅಂಕಿತ ಆದ್ಮೇಲೆ ರಾಷ್ಟ್ರಪತಿ ಅಂಕಿತ ಆದ್ಮೇಲೆ ನಮ್ಮ ಸಮಾಜಕ್ಕೆ ಎಲ್ಲ ಕುಲಶಾಸ್ತ್ರ ಅಧ್ಯಯನ ಆಯಿತು. ಕುಲಶಾಸ್ತ್ರ ಅಧ್ಯಯನ ಆದ್ಮೇಲೆ ಅದೇ ರೀತಿಯಾಗಿ ಎಲ್ಲ ಕರ್ನಾಟಕ ರಾಜ್ಯ ಎಲ್ಲ ಜಿಲ್ಲೆಯಲ್ಲಿ ಚಾಲು ಇದ್ವು. ನಮ್ಮ ತಳವಾರ ಸಮಾಜ ಎಲ್ಲರಿಗೆ ಏನಾದ್ರು ಅಂದ್ರೆ ಚಾಲು ಆದ್ಮೇಲೆ ಮತ್ತೆ ಇವಾಗ 10 ತಿಂಗಳಾಯ್ತು. ಈಗ ಯಾದಗಿರಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳು ಚಾಲು ಇನ್ನಾದ್ರೂ ಆದ್ರೂ ಕೊಡ್ತಾ ಇಲ್ಲ. ನಾವು ಪ್ರತಿ ಎಲ್ಲ ತಹಸೀಲ್ದಾರ್ಗಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಎಲ್ಲ ಶಾಸಕರಾಗಿರ್ಬೋದು, ಉಸ್ತುವಾರಿಗಳಾಗಿರ್ಬೋದು, ಮತ್ತು ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರೂ ಗಮನಕ್ಕೆ ತಂದಿದ್ದೇವೆ. ಆದರೂ ನಮ್ಮ ಸಮಾಜಕ್ಕೆ ಯಾರೇ ಅಂತ ಇದ್ದಾರೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಇನ್ನೊಂದೇನಪ್ಪಾ ಅಂದ್ರ ನಮ್ಗೆ ನಾಯಕ ಸಮಾಜದವರಲ್ಲಿ ಬ್ಯಾಡ್ರ ಸಮಾಜದವರಲ್ಲಿ ಏನಪ್ಪಾ ಅಂದ್ರೆ ಇವರು ಡೂಪ್ಲಿಕೇಟ್ ಬೇರೆ ಜಾತಿ ಓಲೈಕೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಸ್ಪಷ್ಟನೆ ಕೊಡ್ತೇನೆ, ಯಾರು ಡೂಪ್ಲಿಕೇಟ್ ತೊಂದ್ರ ಬೇರೆ ಜಾತಿ ಇರ್ತ ಅವರನ್ನು ನೀವು ಕಾನೂನುಬದ್ಧವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಒಬ್ಬರನ್ನು ಯಾರೋ ಬೇರೆ ಜಾತಿಯವರನ್ನು ನಕಲಿ ಜಾತಿ ತೊಂದ್ರೆ ಅವರಿಗೆ ಕಾನೂನು ಕ್ರಮ ತಗೋಬೇಕು. ಎಲ್ಲರಿಗೆ ಯಾಕೆ ನೀವು ನಮ್ಗೆ ತೊಂದರೆ ಕೊಡ್ತಾ ಇದ್ದೀರಿ? ಅವ್ರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಒಂದು ಮಾತು ಏನಪ್ಪಾ ಅಂದ್ರೆ ನಾಯಕ ಸಮಾಜದವರಿಗೆ, ನೀವು ನಿಜವಾಗ್ಲೂ ಕಾನೂನು ಬದಿಗೆ ನಿಮಗೆ ಗೌರವ ಇದ್ರೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಇವತ್ತು ಯಾವುದೇ ಒಂದು ವಿಷಯ ಎಷ್ಟಿತ್ತು ಸೇರ್ಬೇಕಾದ್ರೆ ಅದಕ್ಕೆ ಆದಂತ ಅಧ್ಯಯನ ಇರ್ತದ, ಅದಕ್ಕೆ ಆದಂತ ಒಂದು ಗುಣಲಕ್ಷಣ ಇರ್ತಾವ. ಅದೇ ರೀತಿಯಾಗಿ ನಮ್ಮ ಇರುವಂತ ನಮ್ಮ ತಳವಾರ ಜನರಿಗೆ ಟ್ರೈಬಲ್ ಕ್ಯಾರೆಕ್ಟರ್ ಇರುವಂತ ಲಕ್ಷಣಗಳೆಲ್ಲ ಹೊರತು ಅದಾವತ್ತೇಳಿ ನಮ್ಗೆ ಎಷ್ಟೇ ಆಗಿದಾವೆ. ಆದ ಕಾರಣಕ್ಕಾಗಿ ನೀವು ನಮ್ಗೆ ಪದೇ ನಮ್ಗೆ ತೊಂದರೆ ಕೊಡ್ತಾ ಇದ್ರಿ, ಪದೇ ನಮ್ಗೆ ತೊಂದರೆ ಕೊಡ್ಬೇಡ ಅಂತೇಳಿ ನಾವು ನಿಮ್ಗೆ ಆಗ್ರಹ ಮಾಡ್ತಾ ಇದ್ವಿ. ಇದೇ ರೀತಿ ನಮ್ಗೆ ಮುಂದಿನ ದಿನಗಳಲ್ಲಿ ನಮ್ಗೆ ತೊಂದರೆ ಕೊಟ್ರೆ ಮುಂದಿನ ಯಾವುದೇ ರೀತಿ ಅನಾಹುತಕ್ಕೆ ನೀವು ಜಾತಿ ಅಡುಗೆ ದಂಗಿ ಹೋಗೋ ಕೆಲಸ ಮಾಡ್ಬೇಡತ್ತೇಳಿ ನಾವು ನಿಮ್ಗಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಈಗ ಸರ್ ಸಂತೋಷ್ ಅವರೇ, ನಿಮಗೆ ನಿಜವಾಗ್ಲೂ ತಳವಾರ ಪರಿವಾರ ಸಮಾಜದವರಿಗೆ ಎಸ್ಟಿ ಪ್ರಮಾಣ ಪತ್ರ ಕೊಡುವಲ್ಲಿ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೇನೋ, ಅಥವಾ ವಾಲ್ಮೀಕಿ ಮಹರ್ಷಿ ಸಮಾಜದವರು ಬೇಡ ಸಮಾಜದವರು ಏನಾದ್ರು ಅವರಿಂದ ನಿಮಗೆ ಏನಾದ್ರು ಥ್ರೆಟ್ ಆಗ್ತಾ ಇದೇನೋ, ಅವರಿಂದ ಕೊಡ್ತಾ ಇಲ್ವೋ, ಅಥವಾ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸ್ತಾ ಇದೇನೋ ಅಂತ? ಇನ್ನೊಂದಿನ ಅಧಿಕಾರಿಗಳು ಮತ್ತು ನಾಯಕ ಜನಾಂಗರು ಇಬ್ಬರು ಸೇರಿ ನಮಗನ್ನು ತೊಂದರೆ ಕೊಡ್ತಾ ಇದ್ದಾರೆ. ಅವ್ರು ಯಾವ್ದಾದ್ರು ಯಾರೋ ಒಬ್ಬರು ನಕಲಿ ತಗೊಂಡಿರಂದ್ರ ಅಂತವ್ರ ಮೇಲೆ ಕಾನೂನು ತಗೋಬೇಕು. ಇವ್ರೆಲ್ಲರೂ ನಕಲಿ ಐತೆ ಓಲೈಕೆ ಮಾಡ್ತಾ ಇದ್ದಾರೆ. ಅದು ಆತರ ಮಾಡ್ಬಾರ್ದು. ಇವತ್ತು ಯಾರೇ ನಕಲಿ ತೊಂದ್ರಂದ್ರ ಅವ್ರು ಊರಿಗೆ ಬಂದು ಪಂಚ ಮಾಡ್ಬೇಕು. ಇವ್ರು ಯಾವ ಜಾತಿಯವ್ರು ಏನ್ ಸುದ್ದಿ ನೋಡ್ಬೇಕು. ನೋಡಕ್ಕಿಂದ್ರ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಅದಕ್ಕಾಗಿ ಇನ್ನೊಂದೇನಪ್ಪ ಅಂದ್ರ
ಈಗ ನಮ್ಮ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ ನೀವು ಬೇರೆ ಜೊತೆ ಹೋಲಿಕೆ ಮಾಡ್ತಾರಲ್ಲ ನಮ್ಗ, ಅದಕ್ಕಲಾಗ ಇವರು ಗ್ರೇಟರ್ ತಹಸೀಲ್ದಾರ್ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಮಾಡ್ತಾರಪ್ಪ ಅಂದ್ರ ಯಾಕೆ ನಮ್ಗೆ ತೋತಾ ಇದಾರಪ್ಪ ಅಂದ್ರ ನಮ್ಮ ತಳವಾರ ಸಮಾಜದಲ್ಲಿ ಯಾರು ರಾಜಕೀಯ ಶಕ್ತಿ ಇಲ್ಲ. ಅದಕ್ಕಲಾಗಿ ಅವ್ರ ನಾಯಕ ಸಮಾಜ ರಾಜಕೀಯ ಶಕ್ತಿ ಹೊರತು ರಾಜಕೀಯ ಶಕ್ತಿ ಆದ್ರೆ ನಮ್ಮನ್ನು ತೋಳ್ತಾ ಇದ್ದಾರೆ. ಅದಕ್ಕಲಾಗಿ ಅವ್ರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಇದು ಯಾರದು ಅಪ್ಪನ ಆಸ್ತಿನೂ ಅಲ್ಲ, ಇದು ಕಾನೂನುಬದ್ಧ ಒಂದು ಸಿಗುವಂತ ಹಕ್ಕದ. ಅದಕ್ಕಲಾಗಿ ನಿಮ್ಗೆ ST ಸಿಗುವಂತವ್ರು ನಮ್ಮ ಒಬ್ಬರೇ ಸಿಗ್ಬೇಕಂತೇನೆ ಎಲ್ಲಿ ಸಂವಿಧಾನ ಬರ್ದಿಲ್ಲ. ಅದು ಎಲ್ಲರೂ ಸೋದರ ಸಮಾಜದ ಯಾವ ST ಸಿಗುವಂತ ಲಕ್ಷಣಗಳು ಅವರೆಲ್ಲ ಸೇರ್ಬೋದು. ಅದಕ್ಕೆ ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರು ಕಲ್ಯಾಣ ಕರ್ನಾಟಕದ ಒಂದು ಭಾಗದ ಒಬ್ಬ ಬಲಾಢ್ಯ ನಾಯಕರು, ಅವರು ಕೂಡ SC ಸಮುದಾಯಕ್ಕೆ ಸೇರಿದವರು. ಅವರು ಇಲ್ಲಿ ಕಲಬುರಗಿ ಉಸ್ತುವಾರಿ ಸಚಿವರಿದ್ದಾರೆ, ಅವ್ರಿಗೂ ಕೂಡ ತಾವು ಮನವಿಯನ್ನ ಸಲ್ಲಿಸಿದಿರಿ. ಅವರು ಮಾತೆತ್ತಿದರೆ ಸಂವಿಧಾನದ ಬಗ್ಗೆ ಬಹಳಷ್ಟು ಒಂದು ವಿಚಾರಗಳನ್ನ ಗಟ್ಟಿಯಾಗಿ ಧ್ವನಿ ಎತ್ತಾರೆ. ಆದ್ರೆ ತಳವಾರ ಪರಿವಾರದವರಿಗೆ ST ಪ್ರಮಾಣ ಪತ್ರ ಕೊಡುವಲ್ಲಿ ವಿಳಂಬ ಆಗ್ತಾ ಇದೆ. ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ, ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಧಿಕಾರಿಗಳಿಗೆ, ಯಾಕೆ ಅವರೊಂದು ಸ್ಟ್ರಿಕ್ಟ್ ಆಗಿ ಒಂದು ಆದೇಶ ಮಾಡ್ತಾ ಇಲ್ಲ ಅಂತ ಮಾನ್ಯ ಉಸ್ತುವಾರಿಗಳದಂತ ನಮ್ಗೆ ಅವ್ರ ಮೇಲೆ ಗೌರವ ಅದ. ಯಾಕಪ್ಪ ಅಂದ್ರ ಮಾತೆತ್ತಿದ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಸಂವಿಧಾನ ಮಾತೆತ್ತಿದ್ರೆ ಮಾತಾಡ್ತಾರ, ಅದಕ್ಕೆ ನಮ್ದು ಸ್ವಾಗತ ಅದ. ಏನಪ್ಪಾ ಅಂದ್ರೆ ಅವ್ರ ಗಮನಕ್ಕೆ ಬಹಳ ಸಲ ತಂದಿದ್ದೇವೆ. ಅವರು ಪ್ರತಿ ಸಲ ಹೋದಾಗೆಲ್ಲ ಆಯ್ತಪ್ಪ ಕೊಡ್ತೀವಿ, ಇದು ರಾಜ್ಯ ರಿಶ್ಯೂ ಅಂತ ಹೇಳ್ತಾರ. ನಾನು ಒಂದೇ ಮಾತು ಹೇಳ್ತೀನಿ ಸಾಬ್ರೆ, ಇದು ನಿಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರುವಂತದ್ದು, ಇದು ರಾಜ್ಯ ರಿಶ್ಯೂ ಅಲ್ಲ. ಎಲ್ಲಾ ಕಡೆಗೆ ಚಾಲು ಅದ, ಎಲ್ಲಾ ಕಡೆ ಚಾಲು ಬಂದಿದ್ದು ಅಂದ್ರೆ ನಾವು ರಾಜ್ಯ ರಿಶ್ಯೂ ಇದ್ದೀವಿ, ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದಿವಿ ಅಂದ್ರೂ ಕೊಡುವಂತ ಹೇಳಿದ್ದಾರೆ ಎಲ್ಲರೂ. ಆದ್ರೆ ಯಾಕೆ ನೀವು ಬರೇ ಒಂದು ಮಾತು ಜಿಲ್ಲಾಧಿಕಾರಿಗೆ ಹೇಳಿದ್ರೆ ಸಾಕು ಎಲ್ಲಾ ಕಡೆ ಚಾಲು ಆಗ್ತದೆ, ಯಾಕೆ ಕೊಡ್ತಾ ಇಲ್ಲ? ಪ್ರಿಯಾಂಕಾ ಖರ್ಗೆ ಸಾಬ್ರು ಹೇಳ್ತಾರಪ್ಪ ಅಂದ್ರ ಇದು ನೀವು ಅವರು ನಾಯಕ ಸಮಾಜದವ್ರು ಹೋಗ್ತಾರ ಅವ್ರ ಬಲ್ಯಾಕ, ಸರ್ ಇದು ಡೂಪ್ಲಿಕೇಟ್ ಆಯ್ತಪ್ಪ, ನೀವು ಬೈತೀರಿ ಅವರು ಬೈತಾರ ಅಂತೇಳಿ ಅವ್ರಿಗೆ ಹೇಳ್ತಾರ. ಆದ್ರೂ ಅವ್ರು ಯಾಕಪ್ಪ ಪ್ರಿಯಾಂಕಾ ಖರ್ಗೆ ಸಾಬ್ರು ಏನ್ ಹೆಚ್ಚಿಗೆ ಅಧಿಕಾರ ಸಹಿಸ್ಬೇಕಂತೆ ಅವ್ರು ಜಾರಕಿಹೊಳಿ ಸಂಗಟ ಲಿಂಕ್ ಇಟ್ಕೊಂಡು ಅವ್ರು ನಮ್ಮ ಸಮಾಜ ತೋತಾ ಇದ್ದಾರೋ ಗೊತ್ತಾಯ್ತಾ ಇಲ್ಲ. ಆದ್ರೆ ನಾವು ಪ್ರಿಯಾಂಕಾ ಖರ್ಗೆ ಸಾಬ್ರಿಗೆ ನಾವು ಮನವಿ ಮಾಡ್ತಾ ಇದ್ವಿ. ಯಾಕಪ್ಪ ಅಂದ್ರೆ ಇದೇ ತರ ನಮ್ಮ ಸಮಾಜದವ್ರಿಗೆ ಅನ್ಯಾಯ ಮಾಡ್ಬೇಡ್ರತೆ ನಿಮ್ಗೆ ಮನವಿ ಮಾಡ್ತಾ ಇದ್ವಿ. ಇದೇ ರೀತಿ ಮುಂದಾದ್ರ ಮುಂದಿನ ದಿನಗಳಲ್ಲಿ ನಮ್ಮ ತಳವಾರ ಸಮಾಜ ಯಾವುದೇ ರೀತಿ ಅನಾಹುತ ಅದಕ್ಕೆ ನೀವು ಮೇನ್ ಉಸ್ತುವಾರಿ ಕಾರಣರಾತ್ರಿ. ಯಾಕಪ್ಪ ಅಂದ್ರೆ ಈ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳು ಚಾಲು, ಯಾಕೆ ನೀವು ಗುಲ್ಬರ್ಗ ಮತ್ತು ಯಾದಗಿರಿ ಹೊರತುಪಡಿಸಿ ನೀವು ಎಲ್ಲಾ ಕಡೆ ಚಾಲು, ಇಲ್ಲಿ ಯಾಕೆ ನೀವು ಚಾಲು ಮಾಡ್ಬಿಡತ್ತೆ? ನಾನು ನಿಮಗೆ ರಾಜ್ಯದಲ್ಲಿ ಎಲ್ಲಾ ಕಡೆ ತಳವಾರ ಪರಿವಾರದವರಿಗೆ ST ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ಅಂತ ತಾವೇ ಹೇಳ್ತಾ ಇದ್ದೀರಿ. ಆದ್ರೆ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಸಚಿವರು, ಅದು ಪ್ರಭಾವಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಇವರಿಗೆ ಕೊಡಬಾರ್ದು ಅನ್ನುವಂಥದ್ದು ಏನಾದ್ರು ಹೇಳ್ತಾ ಇದ್ದಾರಾ, ಅಥವಾ ಅವರು ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿದೆನೋ, ಅಥವಾ ST ಪ್ರಮಾಣ ಪತ್ರ ಸಂವಿಧಾನಿಕವಾಗಿ ಬರ್ತಕ್ಕಂಥ ಸವಲತ್ತು ನಿಮಗೆ ಬರ್ತಕ್ಕಂಥ ಒಂದು ಆದೇಶ ಕೇಂದ್ರ ಸರ್ಕಾರ ಕೊಟ್ಟಿರ್ತದೆ. ಆದ್ರೆ ರಾಷ್ಟ್ರಪತಿ ಅಂಕಿತನಾಮ ಆಗಿದ್ರು ಕೂಡ ಯಾಕೆ ಇಲ್ಲಿ ಯಾದಗಿರಿ ಮತ್ತು ಕಲಬುರಗಿಗೆ ರಾಷ್ಟ್ರಪತಿಗಳು ಮತ್ತು ಕೇಂದ್ರ ಸರ್ಕಾರದ ರೂಲ್ಗಳು ಏನಾದ್ರು ಅಪ್ಲೈ ಆಗ್ತಾ ಇಲ್ವಾ ತಳವಾರ ಪರಿವಾರದವರಿಗೆ ಅನ್ನುವಂಥದ್ದು? ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಬರು ಒಂದು ದಿನ ಆದ್ರೂ ಇಷ್ಟು ದಿನ ಹೋರಾಟ ಮಾಡು, ಒಂದೇ ದಿನ ನಮ್ಮ ತಳವಾರ ಬಗ್ಗೆ ದನಿ ಎತ್ತಾ ಇಲ್ಲ. ಆದರೂ ಈ ನಮ್ಮ ತಳವಾರ ಸಮಾಜ ಬಗ್ಗೆ ನಿಮ್ಮ ಮಾಧ್ಯಮ ಮಿತ್ರ ಕೇಳಿದಾಗ ಆ ತಳವಾರ ಸಮಾಜ ಬಗ್ಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂದ್ರು. ಅದಕ್ಕೆ ನಮಗೆ ಅವ್ರ ಮೇಲೆ ವಿಶ್ವಾಸ ಇತ್ತು. ಇಲ್ಲಪ್ಪ ಇವರು ಇಷ್ಟು ದಿನ ಎತ್ತಿಲ್ಲ ಧ್ವನಿ, ಇವತ್ತು ನಮ್ಮ ತಳವಾರ ಸಮಾಜ ಬಗ್ಗೆ ಧ್ವನಿ ಎತ್ತಾರ ಅಂದ್ರೆ ನಮ್ಗೆ ಏನೇ ನ್ಯಾಯ ಕೊಡಿಸ್ತಾರ ಅಂತೇಳಿ 10 ತಿಂಗಳಾಯ್ತು ನಾವು ಅವ್ರ ಮಾತಿಗೆ ಆಯ್ತು ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅನ್ನುವಂತ ವಿಶ್ವಾಸ ಇತ್ತು. ಇವತ್ತು ಆ ವಿಶ್ವಾಸ ನಾವು ಅವ್ರ ಮೇಲೆ ಇಲ್ಲ. ಈಗ ಅದಕ್ಕಾಗ ಉಗ್ರ ಸ್ವರೂಪ ಹೋರಾಟ ಮಾಡ್ತಾ ಇದ್ವಿ. ಯಾಕೆ ನಮಗ ಇನ್ನೊಂದೇನೋ ಪ್ರಿಯಾಂಕಾ ಖರ್ಗೆ ಸಾಬ್ರ ಮೇಲೆ ಯಾಕೆ ನಮಗ ವಿಶ್ವಾಸ ಉಳಿತಾ ಇಲ್ಲಪ್ಪ ಅಂದ್ರ ಅವ್ರ ಅಧಿಕಾರದಲ್ಲಿ ನೋಡಿದ್ರೆ ಮುಖ್ಯಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬಾರ್ದು ಅನ್ನೋ ವಿಚಾರ ಕಾಲಾಗಿ ಮತ್ತೆ ಜಾರಕಿಹೊಳಿ ಅವರು ಯಾಕೆ ಅವರು ಒಳಗಿಂದ ಏನಿರ್ತದ ಮಾತುಕತೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬೆಳಗಾವಿಯಲ್ಲಿ ಮೀಟಿಂಗ್ ಮಾಡಿದ್ರು, ಎಲ್ಲಾನು CM ಸಾಬ್ ಕುರ್ಚಿ ಎಲ್ಲ ಮೀಟಿಂಗ್ ಮಾಡಿದ್ರು. ನಾನೇ ಖುದ್ದು ಬೆಳಗಾವಿಯಲ್ಲಿ ಹೋರಾಟ ಮಾಡಿದ್ದೆ. ಹೋರಾಟ ಮಾಡಿದ್ರೆ ಜಾರಕಿಹೊಳಿ ಸಾಬ್ರು ಬಂದ್ರು. ಅವ್ರ ಏನ್ ಹೇಳ್ತಾರಪ್ಪ ಅಂದ್ರ ಇಲ್ಲಪ್ಪ ನಿಮ್ಮ ದಾಖಲಾತಿಗಳು ಎಲ್ಲ ಸಬ್ಮಿಟ್ ಮಾಡಿಲ್ಲ ಅಂತ. ನಾವು ಯಾರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋರು? ಒಂದು ಸಮುದಾಯದವ್ರು, ನೀವು ಸರ್ಕಾರದವ್ರು ಇದ್ದೀರಿ, ನಿಮ್ಮಲ್ಲಿ ಯಾವ ದಾಖಲಾತಿಗಳು ಯಾವ ನೀವು ತನಿಖೆ ಮಾಡ್ಬೇಕು. ತನಿಖೆ ಮಾಡಿ ಒಲ್ಲ ಅಂದ್ರೆ ನೀವು ಏನಪ್ಪಾ ನಾವು ಡೂಪ್ಲಿಕೇಟ್ ಇದ್ದೀವಲ್ಲ, ನೀವು ಡೂಪ್ಲಿಕೇಟ್ ಇದ್ದಿರ್ತೀವಿ, ನಮ್ಮ ದಾಖಲಾತಿ ಮಾಡಿ ನಮ್ಗೆ ಪ್ರೂವ್ ಮಾಡ್ಬೇಕು. ನೀವು ಈ ತರ ಇದ್ದೀರಪ್ಪ, ಈ ಸಮುದಾಯದ ಇದ್ದೀರಿ ನೀವು ಅಲ್ಲ, ಇದು ಬರಲ್ಲ ಅಂತ ಹೇಳಿ ನಾವು ಇಷ್ಟು ಹೊಯ್ಕೊಳ್ಕತ್ತೀವಿ 2 ಕೈಲಿ ಅಂದ್ರೆ ನಮ್ಗೆ ಯಾಕೆ ಕೇಳ್ತಾ ಇಲ್ಲ? ನಮ್ಗೆ ಬಹಳ ತ್ರಾಸ ಆಗ್ತಾ ಇದೆ. ಇವತ್ತು ನೋಡು ಶಾಲಿ ಮಕ್ಕಳಲ್ಲಿ, ಇವತ್ತು ರೈತರಲ್ಲಿ ಇವತ್ತು ನೌಕರಿದವ್ರು ಸ್ವಲ್ಪ ಅನಿಸ್ತಾರೆ, ಸರ್ ಇಂಥದ್ರಿ ಸರ್ ಈ ತ್ರಾಸ ಅದ ನಮ್ಗೆ. ಯಾಕಂದ್ರೆ ನಾವು ಈ ಭಾರತ ದೇಶದಲ್ಲಿ ನಾವೇನು ಈ ಸಂವಿಧಾನ ನಮ್ಗೆ ಬರ್ತದೋ ಬರಲ್ಲ ಅನ್ನೋ ರೀತಿಯಲ್ಲಿ ನಮ್ಗೆ ಅಷ್ಟು ಕಷ್ಟ ಆಗ್ತಾ ಇದೆ. ಯಾಕಪ್ಪ ಅಂದ್ರ ಈಗ ನಾವು ನಿಮಗೆ ದಾಖಲಾತಿ ಸಬ್ಮಿಟ್ ಮಾಡುವಂತವ್ರು ಅಲ್ಲ. ನಾವು ಮೊದಲೇ ಶಿಕ್ಷಣದಾಗ ಆರ್ಥಿಕವಾಗಿ ಎಲ್ಲಾ ರೀತಿ ಹಿಂದುಳಿದವ್ರು ನಮ್ಗೆ ಎಷ್ಟೇ ಸೌಲಭ್ಯ ಸಿಕ್ಕದ. ಯಾಕಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಯಾರು ಹಿಂದುಳಿದಾರ, ಯಾರು ಅವರು ಶಿಕ್ಷಣದ ಎಲ್ಲ ರೀತಿ ಅದರ ಕಾಲಾಗ ನಮ್ಗೆ ಎಷ್ಟು ಸೌಲಭ್ಯ ಸಿಕ್ಕದ ಅದು ನಮಗೆ ಕೊಡ್ತಾ ಇಲ್ಲ. ಅದ ಕಾಲಾಗಿ ನೀವು ನಮ್ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದೇ ಸರ್ಕಾರ ಕಾಲಿ, ಇವತ್ತು ಜಾರಕಿಹೊಳಿ ಸಾಬ್ರಿಗಲ್ಲಿ, ಪ್ರಿಯಾಂಕಾ ಖರ್ಗೆ ಸಾಬ್ರಲ್ಲಿ, ಇವತ್ತ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಒಂದೇ ಒಂದು ನೀವು ತಳವಾರ ಅಲ್ಲ, ಹೌದು
ತವರಲ್ಲತ್ತೆ ನಿಮ್ಮಲ್ಲಿ ಯಾವ ದಾಖಲಾತಿಗಳ, ನೀವು ಯಾವ ಜಾತಿಗೆ ಬರ್ತೀರಿ ಫಸ್ಟ್ ಅನ್ನೇ ಕೊಡ್ಬೇಕು ನಮಗ. ನಾವು ಪ್ರತಿಯೊಂದು ದಾಖಲಾತಿ ಈ ದಾಖಲಾತಿ ತಗೊಂಬಂದ್ರೆ ಆ ದಾಖಲಾತಿ ನಾವು ತಂದು ಕೊಡ್ತೀವಿ ನಿಮ್ಗ. ಒಲ್ಲ ಅಂದ್ರೆ ನೀವು ಈ ಕಬ್ಲಿಗರ್ತ ಬರ್ತೀರಿ, ಎಸಿದ ಬರ್ತೀರಿ, ಯಾವ ಜಾತಿ ಒಳಗೆ ಬರ್ತೀರಿ ತೋರ್ಸ್ರಿ. ಅದೇ ರೀತಿಯಾಗಿ ನೀವು ನಮಗೆ ತೋರಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಉಗ್ರ ಸ್ವರೂಪಕ್ಕೆ ನಾವು ನಮ್ಮ ಸಮಾಜವನ್ನು ಹೋರಾಟ ಮಾಡ್ತೀವಿ. ಒಂದೇನಪ್ಪಾ ಅಂದ್ರ ಇದು ನಾವು ಎಲ್ಲರೂ ಹೋರಾಟ ಮಾಡುವಂತ ಸುಮ್ನೆ ಮಾಡೋದು ಹೋಗೋದು ಅಲ್ಲ ಇದು. ಯಾಕಂದ್ರ ಇದು ನಿನ್ನೆ ಅಫಜಲ್ಪುರ ತಾಲೂಕಿನಲ್ಲಿ ಹೋರಾಟ ಆಗ ಮುತ್ತಿಗೆ ಹೋರಾಟ ಇತ್ತು. ಆದ್ರೆ ಈ ನಮ್ಮಲ್ಲಿ ನಮ್ಮ ಶಾಸಕರು ನಮ್ಮ ಅಫಜಲ್ಪುರ ತಾಲೂಕಿನ ಮತಕ್ಷೇತ್ರದ ಶಾಸಕರು ಬಂದರು. ಅದಕ್ಕೆ ಅವ್ರ ಮೇಲೆ ನಾವು ಭರೋಸೆ ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ಶಾಸಕ ಹೋರಾಟಕ್ಕೆ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ಇವತ್ತ ನಮ್ಮ ಮೇಲೆ ವಿಶ್ವಾಸ ಮಾಡ್ರಿ ನಾವು ಕೊಡಿಸ್ತೀವಿ ಅನ್ನುವಂಥದ್ದಲ್ಲಿ ಮತ್ತೆ ಗ್ರೇಟೋ ತಹಸೀಲ್ದಾರ್ ಅವ್ರನ್ನ ಲೀವ್ ಮೇಲೆ ಹೋಗಿದ್ದಾರೆ, ನೀವು ಕೊಡ್ತೀವಿ ಅಂದ್ರೆ ಇರು ಇಲ್ಲ ಅಂದ್ರೆ ಹೋಗತ್ ಅಂದಿದ್ದಾರೆ. ಈಗ ನೆಕ್ಸ್ಟ್ ಯಾರೇ ಗ್ರೇಟೋ ತಹಸೀಲ್ದಾರ್ ಬಂದ್ರು ಅಂದ್ರೆ ನಾವು ಮಾತ್ರ ಹೋರಾಟ ಮಾಡ್ತೀವಿ ಬಿಡ್ತೀವಿ. ಅದು ಎರಡನೇ ಮಾತ್ರ ಬಂದ ಮೇಲೆ ಮೊದಲು ನಾವು ತಹಸೀಲ್ ಆಫೀಸ್ ಚಾವಿಯಾಗಿ ಕುಂದಿರ್ತೀವಿ. ಅವ್ ಗ್ರೇಟೋ ತಹಸೀಲ್ದಾರ್ ಮೊದಲು ಬಂದಿವಿ ನಮ್ಗೆ ರಿಜೆಕ್ಟ್ ಮಾಡಬೇಕಾದ್ರೆ ಯಾವುದೇ ದಾಖಲಾತಿ ಇಟ್ಕೊಂಡು ರಿಜೆಕ್ಟ್ ಮಾಡಬೇಕು. ಅದು ಯಾವ ಡೂಪ್ಲಿಕೇಟ್ ತಗೊಂಡ್ರೆ ಅವ್ನ ಮೇಲೆ ಕಾನೂನು ಕ್ರಮ ತಗೋಬೇಕು. ನಾವು ಇವತ್ತು ನಾನೇ ತಗೊಂಡ್ರಿ ನಾವು ಕಾನೂನು ಕ್ರಮ ತಗೊಂಡು ಇವತ್ತು ಮಾಡಬೇಕು. ಒಲ್ಲ ಅಂದ್ರೆ ನಾವು ಬೇರೆ ಯಾವ ಜಾತಿ ಸೇರಿಸಿ ಯಾಕೆ ಕಾಲಮ್ನಾಗ ಇದ್ದೀವಿ ಅಂತೇಳಿ ನಮ್ಗೆ ತೋರಿಸಿ ದಾಖಲಾತಿ ಮಾಡಿದ್ರೆ ಅದಕ್ಕೆ ನಾವು ನಿಮಗೆ ಕ್ಷಮೆ ಕೇಳಿ ನೀವು ಯಾವುದೇ ಕಾನೂನು ಕ್ರಮ ತಗೊಂಡ್ರು ನಾವು ನಿಮ್ಗೆ ಸ್ವಾಗತ ಮಾಡ್ತೀವಿ. ಈಗ ನಕಲಿ ಅಸಲಿ ಅನ್ನುವಂಥದ್ದು ಏನು ಸರ್ಟಿಫಿಕೇಟ್ ಡಿಫೈನ್ ಇದು ಮಾಡ್ತಾ ಇದಾರಲ್ಲ, ಫೈನಲೈಸ್ ಮಾಡ್ತಾ ಇದಾರಲ್ಲ, ಈ ಗ್ರೇಟ್ ತಹಸೀಲ್ದಾರ್ ಆಗಿರ್ಬೋದು, ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲಾ ಆಫೀಸ್ ಕಚೇರಿಗಳಲ್ಲಿ, ತಾಲೂಕು ಕಚೇರಿಗಳಲ್ಲಿ ನಕಲಿ ಮತ್ತು ಅಸಲಿ ಅನ್ನುವಂಥದ್ದು, ಒರಿಜಿನಲ್ ಮತ್ತು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಪಡಿತಾ ಇದ್ದಾರೆ ಅನ್ನುವಂಥದ್ದು ಕುಲಶಾಸ್ತ್ರೀಯ ಅಧ್ಯಯನದ ಮುಖಾಂತರ ಯಾರು ಅಸಲಿಯೋ ಯಾರು ನಕಲಿಯೋ ಅನ್ನುವಂಥದ್ದು ಈಗಾಗಲೇ ಬಂದಿರ್ತದೆ. ಇವ್ರು ಹೆಂಗೆ ನಕಲಿ ಇದ್ದೀರಿ, ನೀವೆಲ್ಲ ಅಸಲಿ ಇದ್ದೀರಿ, ಒರಿಜಿನಲ್ ಇದ್ದೀರಿ, ಡೂಪ್ಲಿಕೇಟ್ ಇದ್ದೀರಿ ಅನ್ನುವಂಥದ್ದನ್ನ ಇದು ಮಾಡ್ತಾರೆ ಅಂತಾನೆ. ಇನ್ನೊಂದೇನಪ್ಪಾ ಅಂದ್ರ ನಾಯಕ ಸಮಾಜ ಏನ್ ಹೇಳ್ತಾರ, ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ತವರ್ ಜನಾಂಗ ಇಲ್ಲ, ಮೈಸೂರು ಜನಾಂಗ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕುಲಶಾಸ್ತ್ರ ಅಧ್ಯಯನ ವರದಿ ಹೇಳ್ತದ 2010ರಲ್ಲಿ 28,800 ಜನ ಗುಲ್ಬರ್ಗ ಜಿಲ್ಲೆಯಲ್ಲಿ ತವರಿದ್ದಾರೆ ಅಂತ ಹೇಳ್ತಾರ. ಈಗ ಅಧಿಕ ಜನ ಹೆಚ್ಚಿಗೆ ಆಗಿರ್ತಾರೆ. ಆದ್ರೆ ನೀವು ಹೇಳ್ತೀರಿ ಇದು ಕುಲಶಾಸ್ತ್ರ ಅಧ್ಯಯನ ವರದಿ ಹೇಳ್ತದ. ನೀವು ಯಾರು? ನಮ್ಮ ನಕಲಿ ಅನ್ನೋರು ಯಾರು? ನೀವು ಡೂಪ್ಲಿಕೇಟ್ ಅನ್ನೋರು ಯಾರು? ನೀವೇನು ಸರ್ಕಾರ? ನೀವು ವರದಿ ಮಾಡೋರ ಯಾರು? ನಾವು ನಿಮಗೆ ನಾಯಕ ಸಮಾಜ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರ ನಾವು ನಿಮ್ಮಲ್ಲಿ ಸದ್ಯಕ್ಕೆ ದಾಖಲಾತಿ ಪ್ರತಿಯೊಂದ್ ಸಲ ಮಾಡಿದಾಗ ನಾವು ಒಪ್ಪಂದ ಚಾಲೆಂಜ್ ಮಾಡ್ತೀವಿ. ನೀವು ಒಂದ್ಸಲ ಹೇಳ್ತೀರಿ ಬಸವರಾಜ ಬೊಮ್ಮಾಯಿ ಅವರು ರಾಜಕೀಯ ಕಲಾಗಿ ಮಾಡಿರ ಅಂತ ಹೇಳಿ ಒಂದ್ಸಲ ಹೇಳ್ತೀರಿ. ಒಂದ್ಸಲ ಹೇಳ್ತೀರಿ ಪ್ರಿಯಾಂಕಾ ಖರ್ಗೆ ಸಭೆ ಬಲ್ಲಿ ಹೋದಾಗ ಹೇಳ್ತೀರಿ ಇಲ್ರಿ ನಾವು ತಾವೇರ್ದ ತೋಳಿ ಅದಕ್ಕೆ ನಮ್ ಪ್ರಶ್ನೆ ಅಲ್ಲ, ಬೇರೆ ಜಾತಿಯ ತೋಲಕತ್ತ ಡೂಪ್ಲಿಕೇಟ್ ಅಂತ ಕ್ರಮ ತೋಡತ್ ಒಂದ್ಸಲ ಹೇಳ್ತೀರಿ. ನೀವು ಒಂದು ಮಾತ ಸುಳ್ಳು ಹೇಳ್ತೀರಿ, ಒಂದ್ಸಲ ಕರೆ ಹೇಳ್ತೀರಿ, ಯಾವಾಗ ಅದ್ರ ಬದ್ಲಿ ಹೇಳ್ತೀರಿ. ನೀವು ಮಾತಿಗೆ ಬದ್ಧವಾಗಿಲ್ಲ, ಅದ್ ಯಾವುದೇ ರೀತಿ ಆದಂತ ಮಾತು ಹೇಳ್ತೀರಪ್ಪ ಅಂದ್ರೆ ಕಾನೂನುಬದ್ಧವಾಗಿ ದಾಖಲೆ ಸಮೇತ ಹೇಳ್ಬೇಕು. ಇಲ್ಲಿ ಯಾವ್ದಾದ್ರು ಮೌಖಿಕವಾಗಿ, ಇಲ್ಲಿ ಯಾವ್ದಾದ್ರು ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಲಿಖಿತವಾದ ಸಂವಿಧಾನದಲ್ಲಿ ಲಿಖಿತವಾಗಿ ನಮಗೆ ದಾಖಲಾತಿ ಸಮೇತ ಪ್ರೂವ್ ಮಾಡಬೇಕು. ನಾವು ನಾಯಕ ಸಮಾಜದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಎಸ್ಟಿ ಪ್ರಮಾಣ ಪತ್ರ ಕೊಡಬೇಕು ಅನ್ನುವಂಥದ್ದು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದು ಇಂದು ಕೊನೆಯದಾಗಿ ಕಳೆದ 3 ವರ್ಷಗಳಿಂದ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರು ಕಲಬುರಗಿಯಲ್ಲಿ ಬಂದು ಮಾಧ್ಯಮದ ಮುಂದೆ ಮತ್ತು ಬಹಿರಂಗ ಒಂದು ಜನರ ಮಧ್ಯೆನೆ ನಾನು ತಳವಾರ ಪರಿವಾರದವರಿಗೆ ಎಸ್ಟಿ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ತೋರಿಸಿದ್ರು. ಆದ್ರೂ ಕೂಡ ಇಲ್ಲಿ ಕಲಬುರಗಿಯಲ್ಲಿ ಕೊಡ್ತಾ ಇಲ್ಲ ಅನ್ನುವಂಥದ್ದೇ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಂಘದ ಅಧ್ಯಕ್ಷರ ಒಂದು ಅಳಲಾಗಿದೆ. ಅದರ ಪ್ರಯುಕ್ತವಾಗಿ ಏನ್ ದಾಖಲಾತಿಗಳಿದಾವೆ ಇವ್ರ ಹತ್ರ, ಏನ್ ದಾಖಲಾತಿಗಳು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇನ್ನಿತರ ಯಾವ್ದಾದ್ರು ದಾಖಲಾತಿಗಳು ನಾವು ತಳವಾರಲ್ಲಿದ್ದೀವಿ, ನಾವು ಸರ್ಟಿಫಿಕೇಟ್ ತಗೊಳಕ್ಕೆ ಅರ್ಹರಿದ್ದೀವಿ ಅನ್ನುವಂಥದ್ದು ತಮ್ಮ ಹತ್ರ ಏನಿದೆ ಅಂತ ಸರ್ ಒಂದು ಫಸ್ಟ್ ಇದೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗೆ ಇದು ಫಸ್ಟ್ ಕೇಂದ್ರ ಕಳಿಸಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದು ತಳವಾರ ಅಲ್ಲಿ ಹಚ್ಚಿಬಿಡದಾಗ ಒಂದು ಏನಪ್ಪಾ ಅಂದ್ರೆ ಇದು ಹಚ್ಚಿಬಿಟ್ಟಿದ್ರ ನೆಕ್ಸ್ಟ್ ಅವ್ರು ಕೇಂದ್ರ ಒಂದು ಶಿಫಾರಸ್ ಬರ್ತದ. ಯಾವ ತಳವಾರ ಕೇಳ್ತಾರ ಕೇಂದ್ರದವ್ರು ಕೇಳ್ತಾ ಅವಾಗ ಏನ್ ಕೇಳ್ತಾರೆ ಇವರು 88H ಹೊರತುಪಡಿಸಿ 88 ಇರುವಂತ ತಳವಾರ ತಳಿ ಕೇಂದ್ರ ಇವ್ ರಾಜ್ಯದಿಂದ ಕೇಂದ್ರ ಹಚ್ಚಿಬಿಡ್ತಾರ. ಅದು ಆದ್ಮೇಲೆ ಫಸ್ಟ್ ಹಚ್ಚಿಬಿಡ್ತಾರೆ. ಇದು 88H ಇರುವಂತ ಒಂದೇ ತಳವಾರ ಕರ್ನಾಟಕದಲ್ಲಿ ಇರುವಂತ 88H ಹೊರತುಪಡಿಸಿ ಇನ್ನೊಂದು ತಳವಾರ ಇಲ್ಲ. ಅವಾಗ ಇವರು ಇದೇ ರಾಜ್ಯ ಸರ್ಕಾರನೇ ಕೇಂದ್ರ ಸರ್ಕಾರಕ್ಕೆ ಹಚ್ಚಿಬಿಡ್ತದ. ಅದು ಆದ್ಮೇಲೆ ಮುಂದೆ ಒಂದು ವರದಿ ಮಾಡ್ತದ, ಕುಲಶಾಸ್ತ್ರ ಅಧ್ಯಯನ ವರದಿ. ಕುಲಶಾಸ್ತ್ರ ಅಧ್ಯಯನ ವರದಿ ಅಲ್ಲ, ಇದು ಗುಲ್ಬರ್ಗದ ಒಳಗದ ಕೋಸ್ಟ್ಗೆ ಎಷ್ಟಪ್ಪ ಗುಲ್ಬರ್ಗ ಇದು ಒಟ್ಟು 28,800 ಮಹಿಳೆಯರೆಷ್ಟು ಪುರುಷರೆಷ್ಟು ಎರಡು ದಾಖಲಾತಿಗಳವ. ಅದು ಮುಂದಾದ್ಮೇಲೆ ಈಗ ಒಂದು ರಾಷ್ಟ್ರಪತಿ ಅಂಕಿತ ಆಗಿರುತ್ತೆ ಗೆಜೆಟ್ ಕೇಂದ್ರ ಸರ್ಕಾರ, ಭಾರತದ ಕೇಂದ್ರ ಸರ್ಕಾರದಿಂದ ಒಂದು ಗೆಜೆಟ್ ಇರ್ತದೆ. ಅದು ಆದ್ಮೇಲೆ ಮತ್ತ ಇದು ರಾಜ್ಯ ಸರ್ಕಾರ ಸೂತ್ರ ಹೊರಸ್ತದೆ. ಹಿಂದುಳಿದ ವರ್ಗದಲ್ಲಿರುವಂತ 88 ಹೊರತು ಅದು ತಳದಲ್ಲಿ 38ನೇ ಕಾಲ ಮೇಲೆ ಎಷ್ಟು ಸೇರಿಸ್ತಾರೆ.
ಸೇರ್ಸ ಆದ್ಮೇಲೆ ಎಲ್ಲ ರೀತಿಯಲ್ಲಿ ಚಾಲು ಆದ್ರು ಎಲ್ಲ ದಾಖಲಾತಿಗಳು. ಆದ್ರೂ ಈ ಸದ್ಯಕ್ಕೆ ಬಂದ್ ಆದ್ಮೇಲೆ ಒಂದು ಎಷ್ಟೋ 14 ಮಂದಿ ಮೇಲೆ ಕೇಸ್ ಆಗ್ಯಾವ. ಏನಾಗ್ಯಪ್ಪ ಅಂದ್ರೆ ಇವ್ರು ನಕಲಿ ತೊಂದರತ್ತೆ ಅಂತವ್ರು ಕೋಟಿ ಹೋದ್ರು ನಾಯಕ ಸಮಾಜರು. ಕೋಟಿ ಹೋದಂತಲ್ಲಿ ಮಧ್ಯಂತರ ಒಂದು ಆದೇಶ ಮಾಡ್ತು ಕೋರ್ಟ್. ಏನಪ್ಪಾ ಅಂದ್ರ ಅದು ಇನ್ನ ಮುಂದ್ ನಡೆದ ಈ ಸದ್ದ ನೈಜ ಇದ್ದವ್ರಿಗೆ ಯಾರಿಗೆ ನಿಲ್ಲಿಸೋಬೇಡ್ರಿ, ಇದು ಕೋರ್ಟ್ ಆದೇಶ ಅದ. ಪ್ರತಿಯೊಂದು ತಹಸೀಲ್ದಾರಿಗೆ ಒಯ್ದು ಕೊಟ್ಟಿವಿ. ಈ ತರ ಮಧ್ಯಂತರ ನೈಜ ಇದ್ದವರಿಗೆ ನಿಲ್ಲಿಸಬೇಡ್ರಿ ಅಂತ ಕೋರ್ಟ್ ನಿಂದ ಆದೇಶ ಆಗ್ಯದ 2024ರಲ್ಲಿ. ಆದ್ರೂ ಯಾರು ಕೊಡ್ತಾ ಇಲ್ಲ. ಇದು ಎಲ್ಲರೂ ತಹಸೀಲ್ದಾರ್ ಒಯ್ದು ಕೊಟ್ಟಿದ್ವು, ಎಲ್ಲಾ ತಹಸೀಲ್ದಾರ್ ಒಯ್ದು ಕೊಟ್ಟಿವಿ. ಕೊಟ್ಟರು ಇನ್ನೊಂದೇನಪ್ಪಾ ಅಂದ್ರ ಇವ್ರು ಮತ್ತ ನಾಯಕ ಸಮಾಜವ್ರಿಗೆ ಏನ್ ಹೇಳ್ತಾರಪ್ಪ ಅಂದ್ರ ಒಂದು ಕೋರ್ಟ್ನಾಗ ಹೋದವ್ರು ಕೇಸ್ ಹಾಕಿದವ್ರವ್ರೆ ಮತ್ತ ಸರ್ಕಾರ ಮೇಲೆ ಒತ್ತಡ ಹಾಕೋದ್ರು. ಅದು ಕಾನೂನಿಗೆ ಯಾರೇ ಆದ್ರೆ ಕಾನೂನು ದೊಡ್ಡವ್ರು ಯಾರಿಲ್ಲ, ಕಾನೂನು ತಿಳಿದಾಗ್ಲೇಬೇಕಲ್ಲ. ಅದು ಕೋರ್ಟ್ ಏನು ಲಾಸ್ಟಿಗೆ ನಿರ್ಣಯ ಮಾಡ್ತಾವ್ರಿಗೆ ಅವ್ರಿಗೂ ಸ್ವಾಗತ ಮಾಡ್ಬೇಕು, ನಾವು ಸ್ವಾಗತ ಮಾಡ್ಬೇಕು. ಅದಕ್ಕಾಗಿ ನೀವು ಕೋರ್ಟಿಗೆ ಹೋದವರು ನೀವೇ, ಮತ್ತ ಅದು ಮಧ್ಯಂತರ ಆದೇಶ ಆದ್ರೂ ಬಿ ನಾವು ಒಯ್ದು ದಾಖಲಾತಿ ಕೊಟ್ಟರು ನೀವೇ. ಯಾಕೆ ನೀವು ಮಾಡ್ತಾ ಇದೀರಪ್ಪ ಅಂದ್ರೆ ನಿಮ್ಮಲ್ಲಿ ರಾಜಕೀಯ ಶಕ್ತಿ ಇರತ್ತ ಮಾಡ್ತಾ ಇದ್ರಿ. ನಿಮ್ಮ ರಾಜಕೀಯ ಶಕ್ತಿ ಬಾದಿನ ಉಳಿಯಲ್ಲ. ಯಾಕಂದ್ರೆ ಯಾರು ಕಾನೂನು ದೊಡ್ಡವರಲ್ಲ. ಅದಕ್ಕಾಗಿ ಯಾರೇ ಇದ್ರು ಕಾನೂನು ತಿಳಿಬಾಕಬೇಕು. ನಾವು ಏನೇ ಇದ್ರು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕ ನಮ್ಮ ಹಕ್ಕು ನಾವು ಕೇಳಕತ್ತೀವಿ ಅಂತೇಳಿ ನಾವು ಈ ದಾಖಲಾತಿಯನ್ನು ಪ್ರೂವ್ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.